ಈ ಹಣದ ಹಾದಿ ಸರಣಿಯ ಆರಂಭದಲ್ಲಿ ನಾವು ಒಂದು ಪ್ರಶ್ನೆಯಿಂದ ಸ್ಟಾರ್ಟ್ ಮಾಡಿದ್ವಿ. ಹಣ ಅಂದ್ರೇನು? ಇದು ಒಂದು ಕಾಗದದ ತುಂಡ, ಸಂಖ್ಯೆಗಳ ಆಟನ, ಅಥವಾ ನಂಬಿಕೆಯ ಕಥೆನ? ನಾವು ಬಾರ್ಟರ್ ಸಿಸ್ಟಮ್ ಕಾಲದಿಂದ ಶುರು ಮಾಡಿ ಗೋಲ್ಡ್, ಕರೆನ್ಸಿ, ಬ್ಯಾಂಕ್, ಲೋನ್, ಮನಿ ಕ್ರಿಯೇಷನ್ ಎಲ್ಲವನ್ನ ನೋಡಿದ್ದೇವೆ. ನಾವು ಅರ್ಥಕೊಂಡಿದ್ದು ಒಂದು ಮುಖ್ಯ ಸತ್ಯ: ಹಣ ಅಂದರೆ ವ್ಯಾಲ್ಯೂ ಅಲ್ಲ, ಹಣ ವ್ಯಾಲ್ಯೂನ ಪ್ರತಿನಿಧಿ. ಆದರೆ ಇವತ್ತು ನಮ್ಮ ಮುಂದೆ ಇನ್ನೊಂದು ದೊಡ್ಡ ಸತ್ಯ ನಿಂತಿದೆ: ಇನ್ಫ್ಲೇಷನ್. ಹಣ ನಮ್ಮ ಕೈಲಿ ಇದ್ದರೂ ಅದರ ಪವರ್ ನಿಧಾನವಾಗಿ ಕಡಿಮೆ ಆಗ್ತಿದೆ. ಹೀಗಾದರೆ ಪ್ರಶ್ನೆ ಏನು? ಇನ್ಫ್ಲೇಷನ್ ಇರೋ ಜಗತ್ತಿನಲ್ಲಿ ನಾನು ಹೇಗೆ ಗೆಲ್ಲಬೇಕು? ಇದಕ್ಕೆ ಉತ್ತರ ಒಂದು ಲೈನ್ನಲ್ಲಿ ಹೇಳ್ಬೋದು: ಮನಿ ಮಸ್ಟ್ ಗ್ರೋ ಫಾಸ್ಟರ್ ದ್ಯಾನ್ ಇನ್ಫ್ಲೇಷನ್. ಆದರೆ ಅದು ಹೇಗೆ? ಮೊದಲಿಗೆ ಒಂದು ಸಿಂಪಲ್ ಕ್ಲಾರಿಟಿ ಬೇಕು. ಸೇವಿಂಗ್ಸ್ ನಿಮ್ಮ ಹಣವನ್ನು ಸುರಕ್ಷಿತವಾಗಿಡುತ್ತೆ. ಇನ್ವೆಸ್ಟ್ಮೆಂಟ್ ನಿಮ್ಮ ಹಣವನ್ನು ಕೆಲಸಕ್ಕಿಡುತ್ತೆ. ಸೇವಿಂಗ್ಸ್ ಅಂದರೆ ಹಣವನ್ನು ಮಲಗಿಸಿರೋದು, ಇನ್ವೆಸ್ಟ್ಮೆಂಟ್ ಅಂದರೆ ಹಣವನ್ನು ಓಡಿಸೋದು. ಇನ್ಫ್ಲೇಷನ್ ಒಂದು ಥ್ರೆಡ್ಮಿಲ್ ಮೇಲೆ ಓಡೋ ಥರ. ನೀವು ಓಡದೆ ನಿಂತರೆ ನೀವು ಹಿಂದಕ್ಕೆ ಹೋಗ್ತೀರಾ. ಈಗ ಇಮ್ಯಾಜಿನ್ ಮಾಡಿ, ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಇದ್ದಾನೆ. ಅವ್ನ ಮಂತ್ಲಿ ಇನ್ಕಮ್ 40,000. ಅವನಿಗೆ ತಿಂಗಳಿಗೆ 5,000 ಸೇವ್ ಮಾಡ್ತಾನೆ ಅಂದ್ಕೊಳ್ಳೋಣ. ಅದನ್ನು ಬ್ಯಾಂಕ್ನಲ್ಲಿ ಇಡ್ತಾನೆ. ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನಾನು ಸೇಫ್ ಅಂತ. ಆದರೆ ಇನ್ಫ್ಲೇಷನ್ 7% ಇದ್ದು ಬ್ಯಾಂಕ್ ಇಂಟ್ರೆಸ್ಟ್ 5% ಇದ್ದರೆ ಅವನ ಮನಿ ರಿಯಲ್ ವ್ಯಾಲ್ಯೂ ಏನಾಗ್ತಿದೆ? ಅವ್ನು ಸೇಫ್ ಅಲ್ಲ, ಅವನು ನಿಧಾನವಾಗಿ ಲಾಸ್ ಮಾಡ್ಕೊಳ್ತಿದೆ. ಇದನ್ನು ಚೇಂಜ್ ಮಾಡಬೇಕು ಅಂದರೆ ಮೈಂಡ್ಸೆಟ್ ಚೇಂಜ್ ಆಗಬೇಕು. ಮಿಡಲ್ ಕ್ಲಾಸ್ಗೆ ದೊಡ್ಡ ಪ್ರಾಬ್ಲಮ್ ನಾಲೆಡ್ಜ್ ಗ್ಯಾಪ್. ರಿಸ್ಕ್ ಅಂದರೆ ಲಾಸ್ ಅನ್ನೋ ಭಯ, ಇನ್ವೆಸ್ಟ್ಮೆಂಟ್ ಅಂದರೆ ಗ್ಯಾಂಬಲ್ ಅನ್ನೋ ಭ್ರಮೆ. ಆದರೆ ನಿಜವಾದ ರಿಸ್ಕ್ ಏನು ಗೊತ್ತಾ? ಮನಿ ಐಡಲ್ ಆಗಿರೋದು. ಹಿಸ್ಟ್ರಿ ನೋಡೋದಾದರೆ ಲಾಸ್ಟ್ ಒಂದು 20-30 ವರ್ಷದಲ್ಲಿ ಲ್ಯಾಂಡ್, ಬಿಸ್ನೆಸ್, ಈಕ್ವಿಟಿ ಟೈಪ್ ಅಸೆಟ್ಸ್ ಇವು ಇನ್ಫ್ಲೇಷನ್ಗಿಂತ ವೇಗವಾಗಿ ಬೆಳೆದಿವೆ. ಯಾಕಂದರೆ ಅವು ಪ್ರೊಡಕ್ಟಿವ್ ಅಸೆಟ್ಸ್. ಬ್ಯಾಂಕ್ ಅಕೌಂಟ್ನಲ್ಲಿರೋ ಹಣ ಉತ್ಪಾದನೆ ಮಾಡಲ್ಲ, ಆದರೆ ಬಿಸ್ನೆಸ್ಸಲ್ಲಿರೋ ಹಣ ವ್ಯಾಲ್ಯೂ ಕ್ರಿಯೇಟ್ ಮಾಡುತ್ತೆ. ಕಾಂಪೌಂಡಿಂಗ್ ಅನ್ನೋ ಒಂದು ಮ್ಯಾಜಿಕ್ ಇದೆ. ಇವತ್ತು ಒಂದು ಗಿಡ ನೆಟ್ಟರೆ ಅದು ನಾಳೆ ಮರ ಆಗುತ್ತೆ. ಮರದಿಂದ ಹಣ್ಣು ಕೊಡುತ್ತೆ. ಆ ಹಣ್ಣುಗಳು ಮತ್ತಷ್ಟು ಬೀಜಗಳನ್ನ ಕೊಡ್ತವೆ. ಆ ಬೀಜಗಳಿಂದ ಮತ್ತೆ ಗಿಡ, ಮತ್ತೆ ಮರ. ಇದೇ ಕಾಂಪೌಂಡಿಂಗ್. ನಿಮಗೆ 10% ಕನ್ಸಿಸ್ಟೆಂಟಾಗಿ ರಿಟರ್ನ್ ಸಿಗ್ತಿದ್ರೆ ಟೈಮ್ ನಿಮ್ಮ ಬೆಸ್ಟ್ ಫ್ರೆಂಡ್ ಆಗುತ್ತೆ. ಇನ್ಫ್ಲೇಷನ್ 6% ಇದ್ದರೂ ನಿಮ್ಮ ಗ್ರೋತ್ 10% ಇದ್ದರೆ ರಿಯಲ್ ಗ್ರೋತ್ 4%. ಇದೇ ವೆಲ್ತ್ ಕ್ರಿಯೇಷನ್. ಆದರೆ ಇಲ್ಲಿ ಒಂದು ವಾರ್ನಿಂಗ್ ಕೂಡ ಇದೆ: ಕ್ವಿಕ್ ಮನಿ ಇಲ್ಯೂಷನ್ಗೆ ಬೀಳ್ಬೇಡಿ. ಫಾಸ್ಟ್ ರಿಟರ್ನ್ ಸ್ಕೀಮ್ ತುಂಬಾ ಡೇಂಜರ್. ಟ್ರೂ ವೆಲ್ತ್ ಸ್ಲೋ, ಸ್ಟಡಿ, ಡಿಸಿಪ್ಲಿನ್ ಆಗಿರುತ್ತೆ. ಇನ್ವೆಸ್ಟ್ಮೆಂಟ್ ಅಂದರೆ ಟ್ರೇಡಿಂಗ್ ಎಕ್ಸೈಟ್ಮೆಂಟ್ ಅಲ್ಲ, ಇನ್ವೆಸ್ಟ್ಮೆಂಟ್ ಅಂದರೆ ಪೇಷನ್ಸ್. ಮಿಡಲ್ ಕ್ಲಾಸ್ಗೆ ಬಿಗ್ಗೆಸ್ಟ್ ಸ್ಟ್ರೆಂತ್ ಕನ್ಸಿಸ್ಟೆನ್ಸಿ. ಸ್ಮಾಲ್ SIP, ಸ್ಮಾಲ್ ಬಿಸ್ನೆಸ್ ಐಡಿಯಾ, ಸ್ಕಿಲ್ ಗ್ರೋತ್ ಇವು ಫ್ಯೂಚರ್ ಚೇಂಜ್ ಮಾಡ್ಬೋದು. ಇಲ್ಲಿ ಒಂದು ಎಮೋಷನಲ್ ಟ್ರೂತ್ ಕೂಡ ಇದೆ. ನಮ್ಮ ಪೇರೆಂಟ್ಸ್ ಜನ್ರೇಷನ್ ಸೇಫ್ಟಿ ಚೂಸ್ ಮಾಡಿದರು. ನಮ್ಮ ಜನ್ರೇಷನ್ ಗ್ರೋತ್ನ ಚೂಸ್ ಮಾಡಬೇಕು. ಇನ್ಫ್ಲೇಷನ್ ಇರೋ ಜಗತ್ತಿನಲ್ಲಿ ಹಣ ಮಲಗಿದ್ರೆ ವ್ಯಾಲ್ಯೂ ಲಾಸ್ ಆಗುತ್ತೆ. ಮನಿ ವರ್ಕ್ ಮಾಡ್ತಿದ್ರೆ ಫ್ರೀಡಮ್ ಕೊಡುತ್ತೆ. ಈ ಸರಣಿಯ ಮೊದಲ ಎಪಿಸೋಡ್ನಲ್ಲೇ ನಾವು ಕೇಳಿದ್ದೇವೆ ಹಣ ಅಂದರೆ ಏನು ಅಂತ. ಈ ಕೊನೆಯ ಎಪಿಸೋಡ್ನಲ್ಲಿ ನಾವು ಉತ್ತರ ಕಂಡುಕೊಂಡಿದ್ದೇವೆ: ಹಣ ಅಂದರೆ ಟೂಲ್, ಸರ್ವೆಂಟ್. ಹಣ ನಮ್ಮ ಗೋಲ್ ಆಗಿರಬಾರ್ದು. ನಮ್ಮ ಗೋಲ್ ಏನಾಗಿರ್ಬೇಕಂದ್ರೆ ಫೈನಾನ್ಷಿಯಲ್ ಫ್ರೀಡಮ್, ಟೈಮ್ ಫ್ರೀಡಮ್, ಭಯ ಇಲ್ಲದೆ ಇರೋ ಜೀವನ. ಇನ್ಫ್ಲೇಷನ್ ನಿಮ್ಮ ಶತ್ರು ಅಲ್ಲ, ಇಗ್ನೋರೆನ್ಸ್ ನಿಮ್ಮ ಶತ್ರು. ನಾಲೆಡ್ಜ್ ನಿಮ್ಮ ವೆಪನ್, ಡಿಸಿಪ್ಲಿನ್ ನಿಮ್ಮ ಪವರ್. ಹಣದ ಹಾದಿ ಒಂದು ಕತೆ ಮಾತ್ರ ಅಲ್ಲ, ಇದು ಒಂದು ಅವೇರ್ನೆಸ್. ಇದೀಗ ಪ್ರಶ್ನೆ ನಿಮ್ಮದಾಗಿದೆ: ನೀವು ಮನಿ ಸೇವ್ ಮಾಡ್ತೀರಾ ಅಥವಾ ಮನಿನ ಗ್ರೋ ಮಾಡ್ತೀರಾ? ನೀವು ಇನ್ಫ್ಲೇಷನ್ ಜೊತೆ ಓಡ್ತೀರಾ ಅಥವಾ ಇನ್ಫ್ಲೇಷನ್ಗಿಂತ ಮುಂದೆ ಓಡ್ತೀರಾ? ಈ ಸರಣಿಯ ಕೊನೆ ಮಾತು: ಮನಿ ಅರ್ನ್ ಮಾಡೋದು ಫಸ್ಟ್ ಸ್ಟೆಪ್, ಮನಿ ಪ್ರೊಟೆಕ್ಟ್ ಮಾಡೋದು ಸೆಕೆಂಡ್ ಸ್ಟೆಪ್, ಮನಿನ ಗ್ರೋ ಮಾಡೋದು ಫೈನಲ್ ಸ್ಟೆಪ್. ಅದರ ನಂತರ ಮನಿ ನಿಮಗಾಗಿ ಕೆಲಸ ಮಾಡಬೇಕು. ಅಷ್ಟಾದಾಗ ಹಣ ನಿಮ್ಮ ಜೀವನವನ್ನು ಕಂಟ್ರೋಲ್ ಮಾಡೋದಿಲ್ಲ, ನೀವು ನಿಮ್ಮ ಜೀವನವನ್ನು ಕಂಟ್ರೋಲ್ ಮಾಡ್ತೀರಾ. ಇದೇ ಹಣದ ಹಾದಿ, ಇದೇ ಹಣದ ನಿಜವಾದ ಹಾದಿ. ಈ ಸೀರೀಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಸೀರೀಸ್ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬೈ.